ಇವತ್ತೊಂದು ಆಂಟಿ ನನ್ನ ಕಣ್ಮುಂದೆನೇ ಡೆತ್ ಆಗೋದ್ರು. ಯಾರಿಗೂ ಬೇಡಪ್ಪ ಈ ಕಷ್ಟ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಯಾಕೆ ಬೆಳಗ್ಗೆನೇ ಅಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂತ ಗೊತ್ತಿಲ್ಲ, ಪ್ರತಿ ಗುರುವಾರ ಅಳ್ತೀನಿ, ಅದೇನಂತಲೇ ಗೊತ್ತಿಲ್ಲ ನನಗೆ. ಇವತ್ತು ಉಪವಾಸನೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಹುಷಾರಿಲ್ದಿದ್ರಿಂದ ಅಮ್ಮ ತಿನ್ನು ಅಂತ ಹೇಳಿದ್ರು. ಹೆವಿ ಲೋ ಬಿ ಪಿ ಆಗಿತ್ತು. ನಿನಗೆ ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬರುತ್ತೆ, ಇದ್ದಕ್ಕಿದ್ದಂಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಹಂಗೆ ಒಂದು ಆಡಿಷನ್ ಇತ್ತು ಅಂತ ರೆಡಿ ಆದೆ. ಅಮ್ಮ ಮತ್ತು ನಮ್ಮ ಹುಡುಗ ಎಲ್ಲ ಬೇಡ, ತಲೆ ಸುತ್ತುತ್ತೆ, ಹೋಗಬೇಡ, ನಾವು ಯಾರೂ ಇಲ್ಲ, ಕೆಲಸದಲ್ಲಿ ಇದ್ದೀನಿ ಅಂತ ಅಂದರು. ಅಮ್ಮ ಮನೇಲಿ ಊರಲ್ಲಿ ಇರೋದ್ರಿಂದ ನಂಗೆ ಸಪೋರ್ಟ್ಗೆಲ್ಲ ನಮ್ಮ ಹುಡುಗನೇ ಆಲ್ಮೋಸ್ಟ್ ಬರೋದು. ನಾನು ಕೆಲಸದಲ್ಲಿ ಇದ್ದೀನಿ, ಹೋಗಬೇಡ ಅಮ್ಮ ಅಂತ ಅಂದರು. ಇಲ್ಲ, ನನಗೆ ಹೆಂಗೆ ಹೋಗಬೇಕು ಅಂತ ಹೇಳು ಅಂತ ಅಂದ್ಬಿಟ್ಟು ಕೇಳಿದೆ. ಅವ್ರು ಹೇಳಿದ್ರು ಬನಶಂಕರಿಗೆ ಹೋಗ್ಬಿಟ್ಟು ಅಲ್ಲಿಂದ ಚಿಕ್ಕಲ್ಸಂದ್ರಕ್ಕೆ ಹೋಗಬೇಕಾಗಿತ್ತು. ಇವತ್ತು ಯಾವ ಕಡೆ ಎದ್ದಿದ್ನೋ ಏನೋ ಗೊತ್ತಿಲ್ಲ. ನನಗಂತೂ ಏನು ಮಾಡೋಕ್ಕೂ ಮೂಡಿರಲಿಲ್ಲ. ಬೆಳಗ್ಗೆನೇ ಯಾರೋ ಬ್ಯಾಡ್ ಕಮೆಂಟ್ ಹಾಕಿದ್ರು ಅಂತ ಅಳ್ಕೊತ ಕೂತಿದ್ದೆ. ತಪ್ಪು ಮಾಡಿರಲ್ಲ, ಏನಿಲ್ಲ, ಸುಮ್ಮನೆ ಬಂದು ಯಾರಿಗೋ ಯಾಕೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಅದಾದಮೇಲೆ ಬನಶಂಕರಿಲಿ ಇಳಿದು ಬಸ್ ಸ್ಟ್ಯಾಂಡ್ಗೆ ಹೋದರೆ ಪಾಪ ಒಂದು ಆಂಟಿ ಡೆತ್ತೇ ಆಗೋಗಿದ್ರು. ಯಪ್ಪ ಏನಪ್ಪ ಇದೆಲ್ಲ ಅಂತ ಅಂದ್ಕೊಂಡು ಸಖತ್ ನೋವಾಯಿತು. ಕಣ್ಮುಂದೆನೇ ಡೆತ್ ಆದರು. ಕೈ ಕಾಲೆಲ್ಲ ನಡುಗೆ ಬಂದುಬಿಡ್ತು. ನಮ್ಮ ಅಮ್ಮನೂ ಫೋನ್ ಎತ್ತಿಲ್ಲ, ನಮ್ಮ ಹುಡುಗನೂ ಫೋನ್ ಎತ್ತಿಲ್ಲ. ಭಯ ಆಯ್ತೈತೆ, ಯಾರಿಗೆ ಕಾಲ್ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಿರ್ಲಿಲ್ಲ. ಲೊಕೇಶನಿಗೆ ಹೋಗ್ಲಾ ಬೇಡವಾ ಅಂತಲೂ ಯೋಚನೆ ಮಾಡ್ತಿದ್ದೆ. ಆಡಿಷನ್ ಕೊಟ್ಟು ಬರೋಣ, ಆಗಿದ್ದಾಗಲಿ ಅಂತ ಹೋದೆ. ಅದು ಕೂಡ ಆಫೀಸ್ ಇದ್ದಿದ್ದು ಚಿಕ್ಕಲ್ಸಂದ್ರದಲ್ಲಿ. ನಾನು ಯಾವತ್ತೂ ಹೋಗಿರಲಿಲ್ಲ. ಆ ಲೊಕೇಶನಿಗೆ ಮೆಟ್ರೋ ಬೇರೆ ಇಲ್ಲ, ಹೆಂಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಇಲ್ಲೇ ಹೋಗ್ಬಿಟ್ಟು ಈ ಸರ್ ಹತ್ರನೇ ನಾನು ಆಡಿಷನ್ ಕೊಟ್ಟಿದ್ದು. ಅದು ಸೆಲೆಕ್ಟ್ ಆಗುತ್ತೋ ಏನೋ ಕಾಲ್ ಮಾಡಿ ಹೇಳ್ತೀನಿ ಅಂದರು. ಹಂಗೂ ಗಟ್ಟಿ ಮನ್ಸು ಮಾಡಿಕೊಂಡು ನಮ್ಮ ಹುಡುಗನ ಹತ್ರ, ನಮ್ಮ ಅತ್ತೆ ಹತ್ರ, ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಹಂಗೆ ನ್ಯಾಷನಲ್ ಕಾಲೇಜ್ ಬಂದೆ. ಅದಾದಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇದನ್ನೆಲ್ಲ ಆಗಿದ್ದು ಯೋಚನೆ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು ಪ್ರಮೋಷನ್ ಇತ್ತು, ಅದನ್ನು ಮುಗಿಸಿ ಹೇಮಾ ನೀರು ದೋಸೆ ಮತ್ತು ಚಟ್ನಿ ಮಾಡಿಕೊಟ್ಲು. ಸಖತ್ತಾಗಿ ಮಾಡಿದ್ಲು ಮಾತ್ರ. ಒಂಚೂರು ಎಣ್ಣೆ ಹಾಕಿರಲಿಲ್ಲ. ನಾನು ವೆಯ್ಟ್ ಲಾಸಲ್ಲಿ ಇರೋದ್ರಿಂದ ಸಖತ್ತಾಗಿ ಮಾಡ್ತಾಳೆ. ಅವಳು ಮಾಡೋದೇ ನನಗಿಷ್ಟ. ಲಾಸ್ಟ್ ಟೈಮ್ ಸ್ವಲ್ಪ ಹಾಳಾಗಿತ್ತು, ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು. ತುಂಬ ಇಷ್ಟ ಆಯಿತು. ನನಗೆ ನಾಳೆನೂ ಮಾಡಿಕೊಡಂತ ಹೇಳಿದೆ. ವೆಯ್ಟ್ ಲಾಸಲ್ಲಿ ಇರೋದ್ರಿಂದ ಇದನ್ನೇ ಜಾಸ್ತಿ ತಿಂತೀನಿ ಮತ್ತು ಬ್ಲ್ಯಾಕ್ ಕಾಫಿ ಕುಡಿತೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಯಾರ್ಯಾರಿಗೆ ಡೀಟೇಲ್ಸ್ ಬೇಕೋ ಅವ್ರಿಗೆ ಕಮೆಂಟಲ್ಲೆಲ್ಲ DM ಮಾಡಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.